ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಮಗ್ನಸ್ಯ ವ್ಯಸನೆ ಕೃಚ್ಛ್ರೇ ಕಿಂ ಶ್ರೇಯಃ ಪುರುಷಸ್ಯ ಬಂಧುನಾಶೇ ಮಹೀಪಾಲ ರಾಜ್ಯನಾಚೇಪಿ ವಾ ಪುನಃ. ಯುಧಿಷ್ಠಿರ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ಅಜ್ಜ, ಭೀಕರವಾದ ಕಷ್ಟ ಪರಂಪರೆಗಳಲ್ಲಿ ಮುಗಿದಾಗ, ಬಂಧುನಾಶ ಆದಾಗ, ನಾವು ಇವತ್ತು ಬಂಧುಗಳನ್ನ ಬೈಕಬಹುದು, ಆಂತರ್ಯದಲ್ಲಿ ಆ ಕಟ್ಟು ಇದ್ದೇ ಇರುತ್ತೆ. ಕಟ್ಟಿನಿಂದ ಬಿಡಿಸುವ ಅದಕ್ಕೆ ಬಂಧು ಅಂತ. ಬಂಧ ಎಲ್ಲಿ ತೀವ್ರವಾಗಿರುತ್ತದೋ ಅದು ಬಂಧು. ಅದರಿಂದಾಗಿ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಮ್ಮಿಂದ ಉಪಕಾರ ಆದರೆ ಅದು ಅವ್ರ ಕರ್ತವ್ಯ ಅಂತ ಅವ್ರು ಅನ್ಕೋತಾರೆ. ಅಪಕಾರ ಆದಾಗ ಮಾತ್ರ ಉತ್ಕಟವಾಗಿ ನೋಟಿಸ್ ಮಾಡ್ತಾರೆ. ಅದು ಬಾಂಧವ್ಯದಲ್ಲಿ, ಅದು ಬಾಂಧವ್ಯದಲ್ಲಿ ಹಕ್ಕು ಇರುತ್ತೆ. ಅವನು ನನಗೆ ಮಾಡಬೇಕು. ತಪ್ಪಾದಾಗ ಮಾತ್ರ ಬಂಧುಗಳಲ್ಲಿ ಒಂದು ನೋಡಿದ್ಯಾ ಅಂತ, ಚೆನ್ನಾಗಾಗಿದೆ, ಅದು ಅವ್ರ ಕರ್ತವ್ಯ. ಮಿತ್ರರಲ್ಲಿ ಹಾಗಿರಲ್ಲ. ಮಿತ್ರರು ಅಂತ ಮಾಡಿಕೊಂಡಾಗ, ಫ್ರೆಂಡ್ಸ್ ಅಂತ ಇದ್ದಾಗ, ಅವರು ಒಳ್ಳೆಯದೇ ಮಾಡಬೇಕು ಅಂತನೂ ಇರಲ್ಲ, ಕೆಡುಕು ಮಾಡಬಾರದು ಅಂತ ಇರತ್ತೆ. ಹೀಗಾಗಿ ಅವರು ಮಾಡಿದ ಉಪಕಾರಕ್ಕೆ ನಾವು ತೀವ್ರವಾಗಿ ಸ್ಪಂದಿಸ್ತೇವೆ, ಓ ಅಂತ ಹೇಳ್ತೇವೆ. ಅದೇ ಬಂಧುಗಳು ಮಾಡಿದ್ದಕ್ಕೆ ಅನ್ನಲ್ಲ. ಯಾಕೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಅದು ಎಲ್ಲೋ ಒಂದು ಕಡೆ ಕೂತಿರುತ್ತೆ. ಹಾಗೆ ನಮ್ಮ ಬಗ್ಗೆ ನಮ್ಮ ಬಂಧುಗಳು ಕೂಡ ಅದೇ ರೀತಿ ಉಪಕಾರ ಮಾಡಿದಾಗ ಅದು ಅವನ ಕರ್ತವ್ಯ. ಸ್ವಲ್ಪ ಕಿರಿಕಿರಿ ಆದಾಗ ಅವನು ಮಾಡಿ ತಪ್ಪು. ಇದನ್ನು ನಾವು ತಿಳ್ಕೊಳ್ಬೇಕು. ಬಂಧುಗಳಲ್ಲಿ ಹೀಗಿದೆ. ಅದರಿಂದಾಗಿ ತಿಳ್ಕೊಂಡಾಗ ನಾವೇನು ಮಾಡ್ತೇವೆ, ಅವ್ರು ನಮ್ಮ ಬಗ್ಗೆ ಏನಾದರೂ ಅಂದ್ಕೊಳ್ಳಿ, ಅಟ್ಲೀಸ್ಟ್ ನಾವು ಅವ್ರ ಬಗ್ಗೆ ಮಾತನಾಡಿದಾಗ ಉಪಕಾರ ಮಾಡಿದ್ದಾರೆ, ಏನೋ ಸಣ್ಣ ಪುಟ್ಟ ಸಂಗತಿಗಳು ನಡೀತಾ ಇವೆ ಅಂತ ಅನ್ಕೋಬೇಕು. ಆ ಕ್ಷಮೆಯೇ ಹಾಗೆ ಎಲ್ಲರಿಗೂ ಬಂತು ಅಂದರೆ ಮತ್ತೆ ಸಂಬಂಧ ಸರಿಯಾಗೋಗುತ್ತೆ. ಅದರಿಂದಾಗಿ ಬಂಧುನಾಶ ಅಂತನ್ನೋದು ಒಂದು ದೊಡ್ಡ ಪ್ರಾಬ್ಲಮ್. ಬಂಧುನಾಶೇ ಮಹೀಪಾಲ ರಾಜ್ಯನಾಶೇ ಪಿವಾ ಪುನಃ. ನಾವು ಇದ್ದಾಗ ಒಂದು ರಾಜನ ಸೀಮೆಯಲ್ಲಿ ಒಂದು ಸಂತೋಷ ಇರುತ್ತೆ. ವಿಶ್ವಮಾನವ ಅನ್ನೋದೆಲ್ಲ ಬೋಗಸ್ರಿ. ವಿಶ್ವಮಾನವ ಅಂತಂದ್ರೆ ಎಲ್ಲರಿಗೂ ಸೇರಿದವನು ಅಂತ ಅರ್ಥನ? ಪಾಸ್ಪೋರ್ಟ್ ಬೇಡ ಅಂತ ಅರ್ಥನ? ವೀಸಾ ಬೇಡ ಅಂತ ಅರ್ಥನ? ಅಥವಾ ನೀವು ಹೋಗಿ ಯಾವುದೇ ಟೆರಿಟೋರಿಯಲ್ಲಿ ಮನೆ ಕಟ್ಟಬಹುದು ಅಂತನ? ಬೇರೆಯವ್ರ ಸೈಟಿನಲ್ಲಿ ಮನೆ ಕಟ್ಟಬಹುದು ಅಂತ ಅರ್ಥನ? ಯಾವುದೂ ಅಲ್ಲ. ವಿಶ್ವಮಾನವ ಅನ್ನೋದನ್ನು ಸಜ್ಜನ ಅಂದ್ರೇನೆ ಸಾಕು. ಅದಕ್ಕೆ ವಿಶ್ವಮಾನವ ಅಂತ ಒಂದು ಹೆಸರು ಬೇಕಿಲ್ಲ. ನಮಗೆ ಈ ಪದದ ಬಗ್ಗೆ ಎಚ್ಚರವೇ ಇಲ್ಲ. ವಿಶ್ವಮಾನವ ಏನು ವಿಶ್ವಮಾನವ? ಎಲ್ಲರಿಗೂ, ವಿಶ್ವ ಅಂದರೆ ಎಲ್ಲ ಜನ, ಎಲ್ಲರಿಗೂ ಬೇಕಾದವ ಏನಿದ್ದಾನೆ ಅವನು ವಿಶ್ವಮಾನವ ಅಷ್ಟೇ, ಇನ್ನೇನಿಲ್ಲ. ಬಂಧುನಾಶ ಆದಾಗ, ರಾಜ್ಯನಾಶ ಆದಾಗ, ನಾವೊಂದು ನೆಮ್ಮದಿಯಿಂದ ಬದುಕಬೇಕು ಅಂತಂದ್ರೆ ಒಂದು ಮಿತಿ ಅವಶ್ಯಕ. ಒಂದು ಟೆರಿಟರಿ ಅಂತ ಏನು ಹೇಳ್ತೇವೆ, ಅಷ್ಟರ ಒಳಗಡೆ ನಮ್ಮ ಸುಖ ಕ್ಷೇಮ ಇದೆ. ಅದರಿಂದಾಗಿ ಅದು ನಾಶ ಆಗಿ ಹೋದಾಗ ಏನು ಮಾಡಬೇಕು ಅಂತ ಮತ್ತೆ ಪ್ರಶ್ನೆ ಕೇಳಿದೆ. ಹಿಂದೆ ಆಗಿತ್ತಿದು, ಮತ್ತೆ ಪ್ರಶ್ನೆ ಅದನ್ನು ಕೇಳ್ದ. ತ್ವಮ್ಹಿನ ಪರಮೋ ವಕ್ತ ಲೋಕೇಸ್ಮಿನ್ ಪುರುಚರಚಭಾ. ಈ ಆಘಾತವನ್ನು ಸಹಿಸುವುದು ಹೇಗೆ? ಏಕೆಂದರೆ ಹುಟ್ಟಿದ್ದ ಊರುಗಳಿಂದ ಬಲಾತ್ಕಾರವಾಗಿ ದಬ್ಬಿಸಿಕೊಳ್ಳಲ್ಪಟ್ಟಾಗ, ಈಗ ನಾವು ಉದ್ಯೋಗವನ್ನು ಹುಡುಕಿ ನಾವೇ ಹೋಗ್ತಾ ಇರೋದು, ಅದು ಬೇರೆ.
ಬಲಾತ್ಕಾರದಿಂದ ಒಬ್ಬ ದಬ್ಬಿದಾಗ, ಓ ಏನು ಕಾಶ್ಮೀರ ಪಂಡಿತರು ದಬ್ಬಿದ್ರು, ಏನೀಗ ನಾವೇ ಹೋಗ್ತಾ ಇಲ್ವ ಈಗ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ. ನಾವು ಹೋಗ್ತಾ ಇರೋದು, ನಾವು ಅಲ್ಲಿಯೂ ಕೂಡ ನಮ್ಮ ಒಂದು ಮಿತಿಯನ್ನು ನಾವು ಮಾಡಿಕೊಂಡೇ ಇದ್ದೀವಿ. ಬೇರೆ ದೇಶಗಳಿಗೆ ಹೋದಾಗಲೂ ಕೂಡ ನಮ್ಮವರು ಅಂತ ಹೇಳಿ ಒಂದು ಮಿತಿ, ನಮ್ಮದೇ ಒಂದು ಕಾಲೋನಿ, ನಮ್ಮದೇ ಒಂದು ಸರ್ಕಲ್ಲು, ಯಾವುದೇ ಊರಿಗೆ ಹೋದರು. ಅದರಿಂದಾಗಿ ಅದೆಲ್ಲ ಈ ಒಂದು ತೀವ್ರತೆಗೆ ಸಂಬಂಧಪಡಲ್ಲ. ಅದರಿಂದಾಗಿ ನೀವು ಧರ್ಮರಾಜನ ಪ್ರಶ್ನೆಯನ್ನು ಯಾವ ತೀವ್ರತೆಗೆ ತಗೊಂಡು ಹೋಗಬೇಕು ಅಂತ ನಾನು ಹೇಳ್ತಾ ಇರೋದು. ಬಂಧುನಾಶೇಪಿ ವಾ ರಾಜನ್ ರಾಜ್ಯನಾಶೇಪಿ ವಾ ಪುನಃ. ಬಂಧುನಾಶ ಆದಾಗ, ರಾಜ್ಯನಾಶ ಆದಾಗ ಏನು ಮನಸ್ಸಿಗೆ ಕಷ್ಟ ಆಗುತ್ತಲ್ಲ, ಅದರಿಂದ ಹೊರಗಡೆ ಬರೋದು ಹೇಗೆ, ಹೌ ಟು ಓವರ್ಕಮ್ ಇಟ್, ಅದನ್ನು ದಾಟೋದು ಹೇಗೆ, ಇದು ಪ್ರಶ್ನೆ. ಏತದ್ಭವಂತಂ ಪೃಚ್ಛಾಮಿ ತ್ವಮ್ಹಿನ ಪರಮೋ ವಕ್ತ. ನಿನ್ನಂತಹವರು ಈ ಲೋಕದಲ್ಲಿ ಸುಮಾರು ವರ್ಷಗಳ ಕಾಲ ಕೇವಲ ಅಧ್ಯಯನ ಮಾಡಿದವರು, 500 ಚಿಲ್ಲರೆ ವರ್ಷ ಅಧ್ಯಯನ ಮಾಡಿದವರು. ನಮ್ಮ ಒಂದು ಸಮಸ್ಯೆಗೆ ಉತ್ತರ ಬೇಕು. ಯಾಕೆ ಅಂದರೆ ಬಂಧುನಾಶ ಆದಾಗ ಒಂದು ಸೆಕ್ಯೂರಿಟಿ ಫೀಲಿಂಗ್, ಜಗಳ ಆಡ್ಲಿಕ್ಕಾದರೂ ಒಬ್ರು ಬೇಕಲ್ಲ ಮಾರ್ಯಾರ, ಬಂಧುಗಳು ಬೇಕು, ಜಗಳ ಆಡ್ಲಿಕ್ಕೆ ಬೇಕು, ಪ್ರೀತಿ ಹಂಚ್ಕೊಳ್ಳಿಕ್ಕೆ ಬೇಕು, ನಮ್ಮ ಗೆಲುವನ್ನು ನೋಡುವವರು ಬೇಕು, ಮಿತ್ರರು ಬಂಧುಗಳು ಎಲ್ಲರೂ ಇರಬೇಕು. ಅದೆಲ್ಲ ನಾಶ ಆಗೋದ್ರ ಗತಿ ಏನು? ರಾಜ್ಯ ನಾಶ ಆಗೋದ್ರ ಗತಿ ಏನು? ಅದರಿಂದಾಗಿ ಅದನ್ನು ದಾಟೋದು ಹೇಗೆ, ಆ ಶೋಕದಿಂದ ಆಚೆ ಬರೋದು ಹೇಗೆ? ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಪುತ್ರದಾರೈ ಸುಖೈಶ್ಚೈವ ವಿಯುಕ್ತಸ್ಯ ಧನೇನ ಚ ಮಗ್ನಸ್ಯ ವ್ಯಸನೆ ಕೃಚ್ಛ್ರೇ ಧೃತಿ ಶ್ರೇಯಸ್ಕರೀ ನೃಪ. ನೋಡು ಮಗು, ಭೀಷ್ಮಾಚಾರ್ಯರು ಹೇಳಿದ್ರು, ನೋಡು ಮಗು, ಹೆಂಡತಿ ಮಕ್ಕಳು, ಹಾಗೆ ಹೆಣ್ಣಿಗೆ ಗಂಡ ಮಕ್ಕಳು, ಹಾಗೆ ತಗೊಳ್ಬೇಕೆಲ್ಲ ಕಡೆ. ಈ ಸುಖ, ಹಣ ಇಲ್ಲದೆ ಇರೋದು, ಭೀಕರವಾದ ಆಪತ್ತಿನಲ್ಲಿ ಮುಳುಗಿ ಹೋಗೋದು, ಇವುಗಳಿಂದ ಆಚೆ ಬರಬೇಕು ಅಂತಂದರೆ ಧೃತಿ, ಒಂದು ಸಹನೆ. ಆ ಸಹನೆ ಅಂತನ್ನೋದು ಧೈರ್ಯ ರೂಪವಾಗಿರಬೇಕು. ತಾಳುವಿಕೆಗಿಂತನ್ಯ ಅಂತಾರ, ತಪವು ಬೇರಿಲ್ಲ ಅಂತಾರಲ್ಲ, ತಾಳುವಿಕೆ ಬೇಕು. ಧೈರ್ಯೇಣ ಯುಕ್ತಸ್ಯ ಸತಃ ಶರೀರಂ ನ ವಿಶೀರ್ಯತೆ ಆರೋಗ್ಯಾತ್ತು ಶರೀರಸ್ಯ ಸ ಪುನರ್ವಿಂದತೆ ಶ್ರಿಯಂ. ಯಾವಾಗ ಧೈರ್ಯ ಇಲ್ಲ ಅಂತಾಗತ್ತೆ, ಶರೀರ ಕುಗ್ಗಿ ಹೋಗುತ್ತೆ. ಶರೀರ ಕುಗ್ಗಿ ಹೋದರೆ ಅದೇ ಅನಾರೋಗ್ಯ. ಶರೀರದ ಆರೋಗ್ಯ ಇಲ್ಲ ಅಂತಂದರೆ ಮತ್ತೆ ಸಂಪತ್ತನ್ನು ಪಡೆಯುವ ಸಾಧನ ಯಾವುದು? ಶರೀರ ಅಂತನ್ನೋದೇ ಸಾಧನ ಅಲ್ವೇ? ಯಂತ್ರಗಳಿಂದ ಹೊರಬಂದು ಬದುಕಬಹುದು. ಗಾಂಧೀಜಿ ಅವರು ಹೇಳ್ತಾ ಇದ್ರು, ಯಂತ್ರಗಳನ್ನು ಕಳಚೋಣ ಬನ್ನಿ, ಯಂತ್ರಗಳನ್ನು ನಾವು ದೂರ ಇಡಬೇಕು, ಇಂಡಸ್ಟ್ರಿಯಲೈಸೇಷನ್ ಅದನ್ನು ದೂರ ಇಡಬೇಕು, ಸಾಧ್ಯವಾದಷ್ಟು ನಮ್ಮ ಕೈ ಕಾಲುಗಳಿಂದಲೇ ಎಲ್ಲವನ್ನು ಪಡ್ಕೊಳ್ಬೇಕು ಅಂತ ಪ್ರತಿಪಾದನೆ ಮಾಡ್ತಾ ಇದ್ರು. ಆಗ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಇದು ದಾಖಲಾಗಿದೆ, ಶರೀರನು ಯಂತ್ರನೇ ಅಲ್ವಾ ಹಾಗಾದ್ರೆ? ಅದು ದೇವರು ಕೊಟ್ಟಿದ್ದು, ಅದನ್ನು ಬಿಡಿಸ್ಲಿಕ್ಕಾಗಲ್ಲ ಅಂದರು. ಶರೀರನು ಯಂತ್ರನೇ. ಆ ಪುಸ್ತಕ, ಅದು ಯಾವ ಪುಸ್ತಕದಲ್ಲಿ ನನಗೆ ನೆನಪಾಗ್ತಾ ಇಲ್ಲ. ಯಾಕೆ ಅಂತಂದರೆ ನಮ್ಮ ಗುರುಗಳು ಗಾಂಧಿ ಎಲ್ಲ ಅಂಕಣಗಳು, ಸುಮಾರು 50 ಸಂಪುಟ, ಗಾಂಧಿ ಅಷ್ಟು ಬರದ ಪತ್ರಕರ್ತ ಇನ್ನೊಬ್ಬ ಇಲ್ವೇ ಇಲ್ಲ. ಸುಮಾರು 11ರಿಂದ 12 ಸಾವಿರ ಪುಟ ಬರೆದಿದ್ದಾರೆ ಅವರು. 11ರಿಂದ ಲೇಖನಗಳು, ಪುಟ, ಪೇಜು 11,000ದಿಂದ 12,000ವರೆಗೂ ಅವ್ರ ಬರಹ ಇದೆ.
ಕಾಲಾನುಕಾಲಕ್ಕೆ ಬದಲಾಗಿದೆ. ಅದರಲ್ಲಿ ಕಡೆಯ ಒಂದು 200 ದಿವಸದ ಒಂದು ಪ್ರೆಸ್ ಸ್ಟೇಟ್ಮೆಂಟ್ಸು, ಅದನ್ನು ನಮ್ಮ ಜಹಗೀರ್ದಾರ್ ನಮ್ಮ ರಮೇಶಣ್ಣ ಅವರು ಕೊಟ್ಟು ನೋಡಿ, ಅವರಿಗೆ ಗೀತೆ ಏನು ಅರ್ಥ ಆಗಿಲ್ಲ, ಅವರ ಮರಣದ ಹಿಂದಣ 200 ದಿವಸದ ಕನ್ಕ್ಲೂಷನ್ಗಳನ್ನು ನೋಡಿ ಅವರ ಇಡೀ ಜ್ಞಾನದ ಬಗ್ಗೆ ಒಂದು ಬೆಳಕು ಚೆಲ್ಲಿದ ಹಾಗಾಗತ್ತೆ ಅಂತ ಹೇಳಿ ಅವರು ಆ ಪುಸ್ತಕ ಕೊಟ್ಟಿದ್ರು. ಅದು ನಾ ಏನು ಹೇಳಿಕ್ಕೆ ಹೊರಟೆ ಅಂತಂದರೆ, ಯಂತ್ರ ಅಂತ ಹೇಳಿದರೆ ಅವ್ರು ಹೇಳಿದ್ದು ದೇವರು ಕೊಟ್ಟ ಯಂತ್ರ ಇದು. ಅದು ಇದನ್ನು ಬಿಡ್ಲಿಕ್ಕಾಗಲ್ಲ, ಇದನ್ನು ಬಿಟ್ಟು ಆತ್ಮನ ಕೆಲಸವೇ ಮಾಡಲಿಕ್ಕಾಗಲ್ಲ, ಇದು ಬಿಟ್ಟು ಬೇರೆ ಯಂತ್ರಗಳ ಮೊರೆ ಹೋಗಬೇಡಿ ಅಂತ ಅವ್ರು ಹೇಳ್ತಾ ಇದ್ದು. ಯಾಕೆ ಹೇಳಿದ್ದು ನಾನು ಅಂದರೆ, ಆರೋಗ್ಯಾತ್ತು ಶರೀರಸ್ಯ ಸಪುನರ್ವಿಂದತೆ ಶ್ರಿಯಂ. ಈ ಶರೀರ ಅಂತನ್ನೋದು ಇದ್ದುಬಿಟ್ರೆ, ಆರೋಗ್ಯದಿಂದ ಇದ್ದರೆ ಶ್ರಿಯಂ ಪುನಃ ವಿಂದತೆ, ಮತ್ತೆ ಸಂಪತ್ತನ್ನು ಪಡೆಯಬಲ್ಲ. ಅದರಿಂದಾಗಿ ಶರೀರದ ಬಗ್ಗೆ ಎಚ್ಚರದಿಂದ ಇರಬೇಕು. ಶರೀರದ ಬಗ್ಗೆ ಎಚ್ಚರದಿಂದ ಇರಬೇಕು ಅಂತಂದರೆ ಕೆಲಸ ಮಾಡೋ ಹಾಗೆ ಇಟ್ಕೊಂಡಿರ್ಬೇಕು. ಹಾಗಂತ ವಿಪರೀತ ಫಿಟ್ನೆಸ್ಗೆ ಮಹತ್ವ ಕೊಟ್ಟು ಹೋಗೇ ಬಿಟ್ಟ ಒಬ್ಬ. ಅದರಿಂದ ಆ ಥರ ಬೇಕಾದಷ್ಟು ಜನ ಹೋಗಿದ್ದಾರೆ. ನಮಗೆ ಗಮನಕ್ಕೆ ಬಂದಿದ್ದು ಒಬ್ಬ, ಅವನಿಂದ ಶುರು ಆಯಿತು. ಯಶ್ಚ ಪ್ರಾಜ್ಞೋ ನ ರಸ್ತಾತ ಸಾತ್ವಿಕೀ ವೃತ್ತಿಮಾಸ್ಥಿತ ತಸ್ಯ ಸ್ಥೈರ್ಯಂ ಚ ಧೈರ್ಯಂಚ ವ್ಯವಸಾಯಶ್ಚ ಕರ್ಮಸು. ಯಾರು ಪ್ರಾಜ್ಞನಿದ್ದಾನೆ ಅವನು ಸಾತ್ವಿಕ ವೃತ್ತಿಯನ್ನು ಅವಲಂಬಿಸಬೇಕು. ಸಾತ್ವಿಕ ವೃತ್ತಿ ಅಂದರೆ ಏನು? ತಪ್ಪುಗಿದ್ದು ಬಿಡೋದು ಅಂತ ಅರ್ಥ ಅಲ್ವೇ ಅಲ್ಲ. ಬಹಳ ಸಾತ್ವಿಕರಿ ಅವನು ಅಂತಾರೆ. ಸಾತ್ವಿಕರಿ ಅವನು ಅಂದರೆ ರಿಯಾಕ್ಟೇ ಮಾಡದವನನ್ನು ಸಾತ್ವಿಕ ಅಂತ ಅನ್ಕೊಂಡ್ಬಿಡ್ತಾರೆ ಜನ. ಅಲ್ಲ, ತಸ್ಯ ಸ್ಥೈರ್ಯಂಚ ಧೈರ್ಯಂಚ, ಪ್ರಜ್ಞಾವಂತಿಕೆ ಇರಬೇಕು. ಕೇವಲ ಒಳ್ಳೆತನ ಇದ್ದೇನು ಪ್ರಯೋಜನ? ಪ್ರಜ್ಞಾವಂತಿಕೆ ಇರಬೇಕು. ಪ್ರಜ್ಞಾವಂತಿಕೆ ಇದ್ದೇನು ಪ್ರಯೋಜನ? ಸ್ಥೈರ್ಯ, ಕಷ್ಟಗಳನ್ನು ಎದುರಿಸುವ ಛಾತಿ. ಕಷ್ಟಗಳನ್ನು ಎದುರಿಸುವ ಛಾತಿ ಮತ್ತು ಪ್ರಜ್ಞೆಯಲ್ಲಿ ಇರುವ ಮಹತ್ವ, ಈ ಎರಡೂ ಸ್ಥೈರ್ಯ ಮತ್ತು ಧೈರ್ಯ, ಇಷ್ಟರೊಟ್ಟಿಗೆ ವ್ಯವಸಾಯಶ್ಚ ಕರ್ಮಸು, ಅವನಿಗೆ ನಿಶ್ಚಯ ಇರಬೇಕು. ನಿಶ್ಚಯ ಹೇಳಿದರೆ ಇದು ಶ್ರೇಯಸ್ಸು, ಇದು ಪ್ರೇಯಸ್ಸು. ಶ್ರೇಯಸ್ಸು ಅಂತಂದರೆ ಪರಲೋಕ ಸಾಧನವಾದದ್ದು, ಪ್ರೇಯಸ್ಸು ಅಂತಂದರೆ ಇಹಲೋಕ ಸಾಧನವಾದದ್ದು, ಶ್ರೇಯಸ್ಸು ಅಂದರೆ ಪರಲೋಕ ಸಾಧನವಾದದ್ದು. ಇನ್ನು ಕರ್ಮಗಳು ತಟಸ್ಥ, ಆ ಕರ್ಮಗಳೆಲ್ಲ ಇರುತ್ತೆ. ಕೈ ಆಡಿಸೋದ್ರಿಂದ ಪುಣ್ಯವೋ ಪಾಪವೋ ಅಂದರೆ ಏನು ಹೇಳೋದು? ನೀವು ಉಪನ್ಯಾಸ ಮಾಡಬೇಕಾದ್ರೆ, ಮಾತನಾಡಬೇಕಾದ್ರೆ ಕೈ ಆಡಿಸ್ತೀರಾ, ಹುಬ್ಬಾಡಿಸ್ತೀರಾ, ಏನು ಪ್ರಯೋಜನ ಅಂತ ಕೇಳಿದ್ರೆ ಏನು ಹೇಳೋದು? ಅದು ತಟಸ್ಥ ಕರ್ಮ. ಇದರ ನಿಶ್ಚಯ. ವ್ಯವಸಾಯ ಅಂದರೆ ನಿಜವಾದ ಅರ್ಥ, ಒರಿಜಿನಲ್ ಮೀನಿಂಗ್ ಆಫ್ ವ್ಯವಸಾಯ ಈಸ್ ನಿಶ್ಚಯ. ಇದಮಿತ್ತಂ ಅಂತನ್ನುವ ಒಂದು ಭಾವನೆ, ಇದು ಇಷ್ಟು ಮಿತಿಯನ್ನು ಹೊಂದಿದೆ, ಇದು ಇಷ್ಟು ಪ್ರಯೋಜನಕಾರಿ ಆಗಿದೆ ಅನ್ನುವ ಭಾವ ಏನಿದೆ ಅದನ್ನು ವ್ಯವಸಾಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಹಾಗಾದರೆ ಕನ್ನಡದಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾನೆ ಅಂದರೆ ವ್ಯವಸಾಯ ಅಲ್ಲ, ನಿಜವಾದ ಹೆಸರು ಬೇಸಾಯವೇ. ಅದು ಬೇಸಾಯ. ಆ ವ್ಯವಸಾಯ ಇರಬೇಕು. ಇಲ್ಲಿ ವ್ಯವಸಾಯ ಅಂದರೆ ನಿಶ್ಚಯ, ಕರ್ಮದ ನಿಶ್ಚಯ. ನಾವು ಶಾಸ್ತ್ರದಲ್ಲಿಯೂ ಅದನ್ನು ನೋಡ್ಬೇಕಂತೆ. ಈ ಪ್ರಮೇಯ ತಟಸ್ಥ, ಈ ಪ್ರಮೇಯ ಇದು ಇಷ್ಟು ಮಿತಿಯನ್ನು ಹೊಂದಿದೆ. ಇನ್ನು ಕೆಲವು ಪ್ರಮೇಯಗಳಿದೆ, ಅದು ಅದಕ್ಕೆ ಅಪವಾದವೇ ಇಲ್ಲ, ಎಕ್ಸೆಪ್ಷನ್ಸೇ ಇಲ್ಲ ಅದಕ್ಕೆ, ಆ ರೂಲ್ಗೆ ಅಂತ ಹೇಳಿ ಈ ತರಹ ಚಿಂತನೆ ಮಾಡ್ಕೊಂಡು ಹೋಗಬೇಕು. ಅದು ಯಾರಿಗಿರುತ್ತೆ ಅವನು ಮೇಲ್ಗಡೆ ಬರ್ತಾನೆ, ಅವನು ಪ್ರಾಜ್ಞ. ಅವನು ಕಷ್ಟ ಬಂದಾಗ ಹೀಗಿರ್ತಾನೆ, ಮುಂದೆ ಒಳ್ಳೆಯದಾಗೇ ಆಗತ್ತೆ, ಅಥವಾ ಈ ಸಂದರ್ಭದಲ್ಲೇ ನಾನು ಹೋಗಬಹುದು ಅಂತ ಅನ್ಸತ್ತೆ ಅಂತ. ಅತ್ರೈವೋದಾಹರಂತಿ ಮಂ ಇತಿಹಾಸಂ ಪುರಾತನಂ ಬಲಿವಾಸವ ಸಂವಾದಂ ಪುನರೇವ ಯುಧಿಷ್ಠಿರ.
ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಕೇಳು ಅಂದ್ರು ಭೀಷ್ಮಾಚಾರ್ಯರು. ಪುನರೇವ ಯಾವುದು ಬಲಿವಾಸವ ಸಂವಾದಂ, ಬಲಿ ಮತ್ತೆ ಇಂದ್ರನ ಸಂವಾದವನ್ನು ಮತ್ತೆ ಹೇಳ್ತಾ ಇದ್ದೇನೆ ಕೇಳು. ವೃತ್ತೇ ದೇವಾಸುರೇ ಯುದ್ಧೇ ದೈತ್ಯದಾನವ ಸಂಚಯೇ ವಿಷ್ಣು ಕ್ರಾಂತೇಚು ಲೋಕೇಶು ದೇವರಾಜೇ ಶತಕ್ರತೌ. ದೇವಾಸುರರ ಯುದ್ಧ ಆದಾಗ, ದೈತ್ಯ ದಾನವರೆಲ್ಲರ ಸಂಚಯ ಆದಾಗ, ವಿಷ್ಣುವು ಈ ಜಗತ್ತಿನ ಮೇಲೆ ಹತೋಟಿಯನ್ನು ಸಾಧಿಸಿದಾಗ, ಯುಜ್ಯಮಾನೇಚು ದೇವೇಚು ಚಾತುರ್ವರ್ಣ್ಯೇ ವ್ಯವಸ್ಥಿತೆ ಸಮೃದ್ಧಮಾನೇ ತ್ರೈಲೋಕ್ಯೆ ಪ್ರೀತಿಯುಕ್ತೆ ಸ್ವಯಂಭುವಿ. ದೇವತೆಗಳಿಗೆ ಯಥಾ ಪ್ರಕಾರ ಪೂಜೆ ನಡೀಲಿಕ್ಕೆ ಶುರು ಆಯಿತು. ದಾನವರ ಆಡಳಿತದಲ್ಲಿ ಅವೆಲ್ಲ ಇರಲ್ಲ. ದಾನವರ ಆಡಳಿತ, ದೈತ್ಯರ ಆಡಳಿತ ಬಂತು ಅಂದರೆ ದೇವರಿಗೆ ಯಾಕೆ ಪೂಜೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಯಾವಾಗ ದೇವತೆಗಳ ಆಡಳಿತ ಬರುತ್ತೆ ಆಗ ದೇವರನ್ನು ಪೂಜೆ ಮಾಡ್ತಾ ಇರ್ತಾರೆ ಅಷ್ಟೇ. ಚಾತುರ್ವರ್ಣ್ಯೇ ವ್ಯವಸ್ಥಿತೆ ಅಲ್ಲ, ಚಾತುರ್ವರ್ಣ್ಯ ಯಾವಾಗಲೂ ಇರೋದೆ, ಈಗಿಲ್ವಾ? ಚಾತುರ್ವರ್ಣ್ಯ ವಿರೋಧಿಸ್ಬೋದು ಬಹಳ ಜನ, ಆದರೆ 4 ವರ್ಗ ಇದ್ದೇ ಇರುತ್ತೆ. ಅರಿವಿನಿಂದ ಬಾಳುವ ವರ್ಗ, ಪ್ರಜ್ಞೆಯಿಂದ ಬಾಳುವ ವರ್ಗ, ಬಲದಿಂದ ಬಾಳುವ ವರ್ಗ ಅಥವಾ ಆಳುವ ವರ್ಗ, ಪ್ರೊಡಕ್ಟಿವ್ ಲೈನಲ್ಲಿ ಇರುವವರು, ಪ್ರೊಡಕ್ಷನ್ನು ಮಾಡ್ತಾ ಬದುಕ್ತಾ ಇರುವವರು, ಆಮೇಲೆ ಸರ್ವಿಸ್ ಸೆಕ್ಟರ್ನಲ್ಲಿ ಇರುವವರು. ಈ 4 ವರ್ಗ ಯಾವ ಥರ ಅಳಿಸ್ಲಿಕ್ಕಾಗತ್ತಾ? ನಾವು ಮಾಡಲ್ಲ ಅನ್ಬೋದು, ಆದರೆ ಅದನ್ನು ಮಾಡದ ಜಗತ್ತಿನಲ್ಲಿ ಯಾರು ಮಾಡದೇ ಇರ್ಲಿಕ್ಕಾಗತ್ತಾ? ನಮಗೆ ಅದು ಆ ಪ್ರಜ್ಞೆ ಇಲ್ಲ. ಚಾತುರ್ವರ್ಣ್ಯವನ್ನು ವಿರೋಧಿಸ್ತಾ ಇದ್ದೀವಿ ನಾವು. ಅದರಿಂದ ಚಾತುರ್ವರ್ಣ್ಯ ಯಾವಾಗಲೂ ಇರುತ್ತೆ, ಅವತ್ತು ಮತ್ತು ಅವಾಗಿರುತ್ತೆ ಅಂತಿರಲ್ಲ, ಅವಾಗ ಪ್ರಜ್ಞೆ ಇರುತ್ತೆ, ಸುಮ್ಮನೆ ವಿರೋಧದ ಮಾತಾಡಲ್ಲ ಅಂತ ಅಷ್ಟೇ ಅರ್ಥ. ಸಮೃದ್ಧಮಾನೇ ತ್ರೈಲೋಕ್ಯೆ, ಲೋಕ ಎಲ್ಲ ಸಮೃದ್ಧಿಯಾಗಿರಲು, ಪ್ರೀತಿಯುಕ್ತೆ ಸ್ವಯಂಭುವಿ, ಬ್ರಹ್ಮದೇವರು ಪ್ರೀತಿಯಿಂದ ಕೂಡಿರಲು, ರುದ್ರೈರ್ವಸುಭಿರಾದಿತ್ಯೈ ಅಶ್ವಿಭ್ಯಾಮಪಿ ತರ್ಷಿಭಿ ಗಂಧರ್ವೈರ್ಭುಜಗೈಶ್ಚಿದ್ಧೈ ದಿವ್ಯೈಶ್ಚಾನ್ಯೈರ್ವೃತ ಪ್ರಭು. ರುದ್ರರು, ವಸುಗಳು, ಆದಿತ್ಯರು, ಅಶ್ವಿಗಳು, ಋಷಿಗಳು, ಗಂಧರ್ವರು, ನಾಗರು, ಸಿದ್ಧರು ಎಲ್ಲ ಒಳ್ಳೆಯ ಜೀವರು ಚೆನ್ನಾಗಿ ಇರಲು, ಲೋಕ ಎಲ್ಲ ಸಮೃದ್ಧವಾಗಿರಲು, ಚತುರ್ದಂತಂ ಸುದಾಂತಂಚ ವಾರಣೇಂದ್ರಂ ಶ್ರಿಯಾವೃತಂ ಆರುಹ್ಯೈರಾವತಂ ಚಕ್ರ ತ್ರೈಲೋಕ್ಯಮನುಸಂಜಯೌ. 4 ಕೋರೆ ದಾಡೆಯ ಐರಾವತವನ್ನ ಏರಿ ಇಂದ್ರ 3 ಲೋಕದಲ್ಲಿ ಸಂಚಾರಕ್ಕೆ ಹೊರಟ. ಐರಾವತಕ್ಕೆ 4 ದಂತ. ಈಗ ನೀವು ಪುರಾತತ್ವ ಶಾಸ್ತ್ರಜ್ಞರು ಹೋಗಿ ಕೇಳಿದ್ರೆ ಈ ಆನೆ ಹೋಗಿ ಕನಿಷ್ಠ ಪಕ್ಷ ಅಂದರೆ 4 ದಂತ ಇರುವ ಆನೆ 20,000 ವರ್ಷಗಳ ಹಿಂದೆ ಇತ್ತು ಅಂತ ಹೇಳ್ತಾರೆ. ಅಂದರೆ 4 ದಂತದ ಆನೆ ಇಲ್ಲದೇ ಇಲ್ಲ ಅಂತ ಅರ್ಥ. ಇವಾಗಿಲ್ಲ ಅದು. ಆದರೆ ಕೃಷ್ಣ ನರಕಾಸುರನನ್ನು ಕೊಂದಾಗ 4 ದಂತಗಳಿರುವ ಆನೆಯನ್ನ ಸ್ವಲ್ಪ ದ್ವಾರಕೆಗೆ ಕಳುಹಿಸಿ ಉಳಿದದ್ದನ್ನು ಆಯಾ ಲೋಕಗಳಿಗೆ ಕಳುಹಿಸಿದ ಅಂತ ಒಂದು ರೆಫರೆನ್ಸ್ ಬರುತ್ತೆ. ಹೀಗಾಗಿ ಐರಾವತಕ್ಕೆ 4 ದಂತ ಅಂದರೆ ಅಸಂಭವ ಏನಲ್ಲ. ಆ 4 ದಂತಗಳನ್ನು ಹೊಂದಿರುವ ಐರಾವತವನ್ನು ಏರಿ ಇಂದ್ರ 3 ಲೋಕಕ್ಕೆ ತಿರುಗಿದ. ಸಕದಾಚಿತ್ ಸಮುದ್ರಾಂತೆ ಕಸ್ಮಿನ್ಶ್ಚಿತ್ ಗಿರಿಗಹ್ವರೆ ಬಲಿಂ ವೈರೋಚನಿಂ ವಜ್ರಿ ದದರ್ಚೋಪಸ ಸರ್ಪಚ. ಆಮೇಲೆ ಸಮುದ್ರದ ದಂಡೆಯೊಂದರಲ್ಲಿ ಬಲಿ ಇದ್ದ. ಇಂದ್ರ ನೋಡಿದ ಬಲಿಯನ್ನ ಅವನ ಕುರಿತು ತೆರಳಿದ. ಇದು 2ನೇದ್ದು. ಮೊದಲನೆಯದ್ದು ನಾವು ಸುಮಾರು 10-15 ದಿವಸಗಳ ಹಿಂದೆ ನೋಡಿದ್ದೀವಿ. ತಮೈರಾವತ ಮೂರ್ಧಸ್ಥಂ ಪ್ರೇಕ್ಷ ದೇವಗಣೈರ್ವೃತಂ ಸುರೇಂದ್ರಮಪಿ ದೈತ್ಯೇಂದ್ರೋ ನಶುಶೋಚನ ವಿವ್ಯಥೇ. ಐರಾವತದಲ್ಲಿದ್ದಾನೆ
ವೈಭವದಿಂದ ಎಲ್ಲರೂ ಅವನ ಜೊತೆಗಿದ್ದಾರೆ. ಇಂದ್ರನ ಜೊತೆಗೆ ಪರಿವಾರ ಇದೆ. ಅದನ್ನು ನೋಡಿದ ಏಕಾಂಗಿ ಬಲಿ ನೋಡಿದ, ದುಃಖ ಪಡಲಿಲ್ಲ. ಸಾಮಾನ್ಯವಾಗಿ ನಮ್ಮ ಶತ್ರು ಎತ್ತರಕ್ಕೆ ಏರಿದಾಗ ದುಃಖವನ್ನು ಅನುಭವಿಸ್ತೇವೆ. ಆದರೆ ದುಃಖ ಆಗಲಿಲ್ಲ. ದೃಷ್ಟ್ವಾ ತಮಿವ ಕಾರಸ್ಥಂ ತಿಷ್ಠಂತಂ ನಿರ್ಭಯಂ ಬಲಿಂ ಅಧಿರೂಢೋದ್ವಿಪಶ್ರೇಷ್ಠಂ ಇತ್ಯುವಾಚ ಶತಕ್ರತುಃ. ದೃಷ್ಟ್ವಾ ತಂ ಅವಿಕಾರಸ್ಥಂ, ಯಾವುದೇ ವಿಕಾರವಿರದ ಭಯವಿರದ ಬಲಿಯನ್ನು ನೋಡಿ ಇಂದ್ರನಿಗೆ ಆಶ್ಚರ್ಯ ಆಗಿ ಹೇಳಿದ ಅಂತೆ. ಇದನ್ನೇ ಅಲ್ವ ಅವರು ಬಂಡಾಯ ಅನ್ನೋದು. ಬಂಡಾಯ ಅಂದರೆ ಇದನ್ನೇ ಅವರು ಹೇಳೋದು. ವೇದವ್ಯಾಸರದನ್ನು ತೋರಿಸ್ಬಿಟ್ಟಿದ್ದಾರೆ. ಎದುರಾಳಿ ಒಬ್ಬ ಎತ್ತರದ ಸ್ಥಾನದಲ್ಲಿದ್ದಾಗಲೂ ಕೂಡ ಅವನು ಧೃತಿಗೆಡದೆ ಇದ್ದರೆ ಏನು ಪ್ರಯೋಜನ? ಎದುರಾಳಿ ಬೇಯಬೇಕು, ಅಯ್ಯೋ ಇವನಿಗೆ ಹೀಗಾಗೋಯ್ತಲ್ಲ ಅಂತ. ಅವಾಗಲೇ ಇವನ್ ಸಂಪತ್ತಿಗೊಂದು ಬೆಲೆ. ಹಾಗಾಗಲಿಲ್ಲ. ಅದಕ್ಕೆ ಇಂದ್ರ ಕೇಳಿದ ಅಂತೆ, ದೈತ್ಯನವ್ಯಥಸೆ ಶೌರ್ಯಾತ್ ಅಥವಾ ವೃದ್ಧ ಸೇವಯ ತಪಸಾ ಭಾವಿತತ್ವಾದ್ವಾ ಸರ್ವಥೈತತ್ ಸುದುಷ್ಕರಂ. ನೋಡಿ, ಒಂದೊಂದರಿಂದಲೂ ಒಂದೊಂದು ಪಾಠ ಕಲಿಬೇಕು ಅಂತ ನಾನು ಅನುವಾದ ಮಾಡ್ಕೊಂಡು ಹೋಗ್ತೀನಿ. ಓ ದೈತ್ಯನೇ, ನಿನಗೆ ಶೌರ್ಯದಿಂದ ದುಃಖ ಬರ್ತಾ ಇಲ್ವೋ? ಹಿರಿಯರ ಜ್ಞಾನಿಗಳ ಸೇವೆ ಮಾಡಿ 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 ಈ ದುಃಖ ಬರ್ತಾ ಇಲ್ವೋ? ನಿನ್ನಲ್ಲಿಯೇ ಆ ತಪಸ್ಸಿದೆಯೋ? ಯಾವ ಕಾರಣದಿಂದ ನಿನಗೆ ದುಃಖ ಆಗ್ತಾ ಇಲ್ಲ ಹೇಳು? ನೋಡಿ, ದುಃಖ ಆಗಬಾರದು ಅಂದರೆ 3 ಕಾರಣ. ಒಂದು ಶೌರ್ಯದಿಂದ, ಒಂದು ಜ್ಞಾನಿಗಳ ಸೇವೆ ಮಾಡೋದ್ರಿಂದ, ಇನ್ನೊಂದು ತಪಸ್ವಿತೆಯಿಂದ. ಈ 3 ಇದ್ರೆ ದುಃಖ ಬರಲ್ಲ. ಸರ್ವಥಾ ಏತತ್ ಸುದುಷ್ಕರಂ. ಯಾಕೆಂದ್ರೆ ಈ ತರಹದ ನಿರ್ಲಿಪ್ತತೆ ಇದೆಯಲ್ಲ, ಅದು ಬಹಳ ಕಷ್ಟ. ತಪಸ್ವಿತೆಯ ಒಂದು ಪರಿಣಾಮ ಏನು ಅಂದರೆ ನಿರ್ಲಿಪ್ತತೆ. ದಯೆ ಇಲ್ಲದೆ ಇರೋದು ಅಂತ ಅರ್ಥ ಅಲ್ಲ ನಿರ್ಲಿಪ್ತತೆ ಅಂದರೆ. ನೋಡಿ ಮಾರೇ, ಅವನ ಕಣ್ಣಲ್ಲಿ ರಕ್ತ ಇಲ್ಲ, ಕಷ್ಟಪಡ್ತಾ ಇದ್ರು ಅವನಿಗೇನು ಅನ್ನಿಸ್ತಾ ಇಲ್ಲ. ಅದು ಮರ್ಸಿಲೆಸ್ನೆಸ್ ಹೌದು. ಆದರೆ ನಿರ್ಲಿಪ್ತತೆ ಅಂತ ಒಂದು ಉಂಟು, ಅದು ಪ್ರತ್ಯೇಕ. ತನಗೇ ದುಃಖ ಬಂದಾಗಲೂ ಇರಲಿ ಅಂತ, ಅದು ಎದೆ ಹೊಡ್ಕೊಳ್ಳೋದು ಅವೆಲ್ಲ ಏನು ಮಾಡಲ್ಲ, ಆರಾಮಾಗಿರ್ತಾನೆ, ಇರಲಿ. ಆದರೆ ತನ್ನ ಕರ್ತವ್ಯವನ್ನು ಮಾಡೇ ಮಾಡ್ತಾನೆ, ಅದು ನಿರ್ಲಿಪ್ತತೆ. ಕರ್ತವ್ಯವನ್ನು ಮಾಡದೇ ಇರೋ ನಿರ್ಲಿಪ್ತತೆ ಅಲ್ಲ. ಸೋಮಾರಿಯೂ ಮಾಡಲ್ಲ, ಒಂದು ನಿರ್ಲಿಪ್ತ ಅಂತ ಅಲ್ಲಿಗೆ ಬರಲ್ಲ. ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ಅದರಿಂದಾಗಿ ತಪಸಾ ಭಾವಿತತ್ವಾದ್ವಾ ಸರ್ವಥಾ ಏತತ್ ಸುದುಷ್ಕರಂ ಶತ್ರುಭಿರ್ವಶಮಾನೀತೋ ಹೀನಸ್ಥಾನಾದನುತ್ತಮಾತ್ ವೈರೋಚನೆ ಕಿಮಾಶ್ರಿತ್ಯ ಶೋಚಿತವ್ಯೇನ ಶೋಚಸಿ. ಏನಪ್ಪ, ಶತ್ರುಗಳು ನಿನ್ನನ್ನು ವಶದಲ್ಲಿ ಇಟ್ಕೊಂಡಿದ್ದಾರೆ, ಉತ್ತಮ ಸ್ಥಾನದಲ್ಲಿ ನೀನೀಗಿಲ್ಲ, ಧಪ್ ಅಂತ ಕೆಳಗಡೆ ಬಿದ್ದಿದ್ದೀಯ. ಓ ವಿರೋಚನನ ಮಗನೇ, ಕಿಮಾಶ್ರಿತ್ಯ, ಏನನ್ನ ಅವಲಂಬಿಸಿ ನೀನು ದುಃಖದಿಂದ ಆಚೆ ಬಂದಿದ್ದೀಯ? ಯಾಕೆ ದುಃಖ ಆಗ್ತಾ ಇಲ್ಲ ನಿನಗೆ? ಶ್ರೇಷ್ಠ್ಯಂ ಪ್ರಾಪ್ಯ ಸ್ವಜಾತೀನಾಂ ಭೂತ್ವಾ ಭೋಗಾನನುತ್ತಮಾನ್ ಹೃತಸ್ವ ಬಲರಾಜ್ಯಸ್ತ್ವಂ ಬ್ರೂಹಿ ಕಸ್ಮಾನ್ನ ಶೋಚಸಿ. ನಿನ್ನವರ ಮಧ್ಯದಲ್ಲಿ ರಾಜನಾಗಿದ್ದಿ, ಇಂತಹ ಸುಖದ ದಿನ, ಎಲ್ಲ ಭೋಗಗಳನ್ನು ಅನುಭವಿಸ್ತಾ ಇದ್ದಿ. ಈಗ ಏನೂ ಇಲ್ಲ. ಎಲ್ಲವನ್ನ ಹೊಂದಿದ್ದವನು ಎಲ್ಲವನ್ನ ಕಳ್ಕೊಂಡಾಗ ಬಹಳ ದುಃಖ ಆಗತ್ತೆ. ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಎಲ್ಲವನ್ನ ಕೈಯಲ್ಲಿಟ್ಟುಕೊಂಡವರು, ಎಲ್ಲವನ್ನ ಅನುಭವಿಸಿದವರು. ಉದಾಹರಣೆಗೆ
ನಮಗೆ ಇವಾಗ ಉಪಲಬ್ಧ ಇರುವ ಮಾಹಿತಿ ಪ್ರಕಾರ ಹಾಗೇ ಹೇಳಬೇಕು. ಅಡಾಲ್ಫ್ ಹಿಟ್ಲರ್ ಎಲ್ಲವನ್ನ ಕೈಯಲ್ಲಿಟ್ಕೊಂಡಿದ್ದ. ನಾನು ಸೋಲ್ತಾ ಇದ್ದೇನೆ ಅಂತ ಹೇಳಿದಾಗ ಅವನಿಗೆ ಎದುರುಗಡೆ ಎದುರಿಸ್ಲಿಕ್ಕಾಗಲಿಲ್ಲ, ಸುಟ್ಕೊಂಡು ಸತ್ತೋದ. ಸತ್ನೋ ಅರ್ಜೆಂಟೀನಾದಲ್ಲಿ ಬದುಕಿದ್ನೋ ನಮ್ಗೆ ಗೊತ್ತಿಲ್ಲ. ಈ ಕಾನ್ಸ್ಪೈರಸಿ ಥಿಯರಿ ಎಲ್ಲ ಕಡೆ ಇರುತ್ತೆ ಬಿಡಿ, ಇದೆ ಹಾಗಂತ. ಅದನ್ನು ಅರಗಿಸ್ಕೊಳ್ಳಿಕ್ಕಾಗಲ್ಲ, ಸೋಲನ್ನು ಅರಗಿಸ್ಕೊಳ್ಳಿಕ್ಕಾಗಲ್ಲ. ನಮ್ಮ ಸೋಲನ್ನು ಎದುರಾಳಿ ಗೆಲ್ತಾ ಇದ್ದಾನೆ ಅಂದ್ರೆ ಏನರ್ಥ? ನಮ್ಮ ಸೋಲನ್ನು ನಾವು ನೋಡ್ಕೊಂಡಿರೋದು ಅಂತ ಅರ್ಥ. ಅದನ್ನು ಎದುರಿಸ್ಕೊಳ್ಳಿಕ್ಕಾಗಲ್ಲ. ಹೇಗೆ ನೀನು ಆರಾಮಾಗಿದ್ದಿ? ಯಾಕಂದರೆ ಅವನು ಎತ್ತರದ ಸ್ಥಾನ ಏನ್ರಿ, ಯಾವ ಎತ್ತರದಲ್ಲಿದ್ದಾನೆ. ಈಶ್ವರೋ ಹಿ ಪುರಾ ಭೂತ್ವ, ಗೊತ್ತಾಯ್ತಾ? ದೇವರು ಜಾತಿ ಸ್ಮೃತಿಯನ್ನ ಯಾಕೆ ಕೊಟ್ಟಿಲ್ಲ ಅಂತ. ಕೊಟ್ಟಿದ್ದಿದ್ರೆ ಎಲ್ಲರೂ ವೇದಾಂತಿಗಳಾಗೋಗಿರ್ತಿದ್ರು. ಯಾಕೆಂದ್ರೆ ಹೋದ ಜನ್ಮದಲ್ಲಿ ಕಡುಬಡತನದಲ್ಲಿ ಕಳೆದಿದ್ದವನು ಈಗಿನ ಈ ಸಾಧನ ಸಂಪತ್ತನ್ನ ಸ್ವಲ್ಪ ಸಿಕ್ಕಿದ್ರೂ ಸಾಕು ಹೋ ಅಂತ ತೃಪ್ತಿಯಿಂದ ಇದ್ಬಿಟ್ಟಿರ್ತಾನೆ. ಹೋದ ಜನ್ಮದಲ್ಲಿ ಎತ್ತರದ ಸ್ಥಾನದಲ್ಲಿದ್ದು ಈ ಜನ್ಮದಲ್ಲಿ ಏನೂ ಇಲ್ಲದೆ ಇರೋದು ನೆನಪಾದ್ರೆ ಅವನ ಗತಿ ಏನಾಗಬೇಡ. ಅದಕ್ಕೆ ಯಾರಿಗೆ ಯೋಗ್ಯವೋ ಅವ್ರಿಗೆ ಮಾತ್ರ ಜಾತಿ ಸ್ಮೃತಿಯನ್ನು ದೇವರು ಕೊಡ್ತಾನೆ. ಹಂಗೆ ಕೊಟ್ಟುಬಿಟ್ರೆ ಗತಿ ಏನು ಅಲ್ವಾ? ಏನಾಗಬೇಡ ನೋಡಿ, ಯೋಚನೆ ಮಾಡಿ. ಅದರಿಂದ ಅದನ್ನ ತಡ್ಕೊಳ್ಳುವವರಿಗೆ ದೇವರು ಕೊಡ್ತಾನೆ. ಜಾತಿ ಸ್ಮೃತಿಯನ್ನು ಸಮಾನವಾಗಿ ಕಾಣುವವರು, ವೈರಾಗ್ಯಕ್ಕೆ ಅನುಕೂಲವಾಗಿಸಿಕೊಂಡವರು, ಅವರು ಕೊಡ್ತಾನೆ. ಯಾಕೆ ಜಾತಿ ಸ್ಮೃತಿಯನ್ನು ಪ್ರತಿಯೊಬ್ಬರಿಗೂ ಕೊಟ್ಟಿಲ್ಲ ಅಂದರೆ ಈ ಕಾರಣ. ಅದರಿಂದ ಈಶ್ವರೋ ಹಿ ಪುರಾ ಭೂತ್ವ ಶ್ರೈಷ್ಠ್ಯಂ ಪ್ರಾಪ್ಯ ಸ್ವಜಾತೀನಾಂ ಭುಕ್ತ್ವಾ ಭೋಗಾನ್ ಅನುತ್ತಮಾನ್ ಹೃತಸ್ವ ಬಲರಾಜ್ಯಸ್ತ್ವಂ ಬ್ರೂಹಿ ಕಸ್ಮಾನ್ ನ ಶೋಚಸಿ. ಎಲ್ಲವನ್ನ ಕಳ್ಕೊಂಡಿದ್ದೀಯ, ಆದರೆ ದುಃಖ ಇಲ್ಲ. ಯಾಕೆ? ಈಶ್ವರೋ ಹಿ ಪುರಾ ಭೂತ್ವ ಪಿತೃ ಪೈತಾಮಹೇ ಪದೇ, ತಲತಲಾಂತರದಿಂದ ಬಂದ ಸತ್ತು ಬೇರೆ ನಿಂದು. ತತ್ವ ಮಧ್ಯಹೃತಂ ದೃಷ್ಟ್ವಾ ಸಪತ್ನೇ ಕಿನ್ನ ಶೋಚಸಿ. ಶತ್ರುಗಳೆಲ್ಲ ಸೆಳೆದು ಬಿಟ್ಟಿದ್ದಾರೆ, ಯಾಕೆ ಈಗ ದುಃಖ ಆಗ್ತಾ ಇಲ್ಲ ನಿನಗೆ? ಬದ್ಧಶ್ಚ ವಾರುಣೈ ಪಾಶೈ ವಜ್ರೇಣ ಚ ಸಮಾಹತಃ ಹೃತದಾರೋ ಹೃತಧನೋ ಬ್ರೂಹಿ ಕಸ್ಮಾನ್ನ ಶೋಚಸಿ. ವರುಣನ ಪಾಶಗಳು ನಿನ್ನನ್ನು ಬಿಗಿದಿವೆ. ವರುಣನ ಪಾಶದ ನೋವಿಗೆ ಒಳಗಾಗಿದ್ದಿ ನೀನು. ಈಗ ಬಿಡುಗಡೆ ಆಗಿದ್ದಾನೆ, ಆದರೆ ಪೆಟ್ಟು ಬಿದ್ದಿದೆ. ವಜ್ರೇಣ ಚ ಸಮಾಹತಃ, ಸಿಡಿಲಿನಿಂದ ಪೆಟ್ಟು ತಿಂದಿದ್ದಿ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಯಾಕಪ್ಪ ಇನ್ನೂ ದುಃಖ ಆಗ್ತಾ ಇಲ್ವ ನಿನಗೆ? ಭ್ರಷ್ಟ ಶ್ರೀರ್ ವಿಭವ ಭ್ರಷ್ಟೋ ಎನ್ನ ಶೋಚಸಿ ದುಷ್ಕರಂ ತ್ರೈಲೋಕ್ಯ ರಾಜ್ಯನಾಚೇಹಿ ಕೋನ್ಯೋ ಜೀವಿತು ಮುತ್ಸಹೇತ್. ಸಂಪತ್ತನ್ನು ಕಳೆದುಕೊಂಡು ಎಲ್ಲ ವೈಭವಗಳು ಇರದೆ 3 ಲೋಕದ ರಾಜ್ಯವೇ ನಾಶವಾಗಲು ಕೋನ್ಯೋ ಜೀವಿತ ಮುತ್ಸೃಜೇತ್. ಯಾರು ಬಾಳನ್ನು ತೊರೆಯುವುದಿಲ್ಲ. ಆದರೆ ನೀನೇನಿಲ್ಲ, ಅದಟ್ಟಿನಿಂದ ನೋಡ್ತಾ ಇದ್ದಿ. ನಿನ್ನ ಅದಟ್ಟಿನಲ್ಲಿ ಸಿಟ್ಟಿಲ್ಲ, ಧೈರ್ಯ ಇದೆ. ಸಿಟ್ಟು ಬೇರೆ, ಧೈರ್ಯ ಬೇರೆ. ಕೆಲವೊಮ್ಮೆ ಭಯದಿಂದಲೂ ಸಿಟ್ಟು ಬರುತ್ತೆ. ಆದರೆ ಅದು ಆ ಮಿಶ್ರಣ ಕಾಣ್ತಾ ಇಲ್ಲ ನನಗೆ. ಭೀಷ್ಮ ಏತಚ್ಚಾನ್ಯಚ್ಚ ಪರುಚಂ ಬ್ರವಂತಂ ಪರಿಭೂಯತಂ ಶ್ರುತ್ವಾ ಸುಖಮಸಂಭ್ರಾಂತೋ ಬಲಿರ್ವೈರೋಚನೋಬ್ರವೀತ್. ಹೀಗಿದ್ದಾಗ ವಿರೋಚನನ ಮಗ ಬಲಿ ನುಡಿದ, ಹೇಗೆ ಅಸಂಭ್ರಾಂತಃ, ಯಾವುದೇ ಟೆನ್ಷನ್ಗೆ ಒಳಗಾಗಲಿಲ್ಲ. ಇದನ್ನ ಸುಖಂ ಶ್ರುತ್ವ, ಸುಖವಾಗಿ ಕೇಳಿ. ಸುಖವಾಗಿ ಕೇಳೋದು ಅಂದರೆ
ಪದ ಅರ್ಥ ಎರಡನ್ನು ಗ್ರಹಿಸಿ ನುಡಿದ. ಬಲಿಹಿ ನಿಗೃಹೀತೆ ಮಯಿ ಭೃಚಂ ಶಕ್ರ ಕಿಂ ಕಥನೇನ ತೇ ವಜ್ರಮುದ್ಯಮ್ಯ ತಿಷ್ಠಂತಂ ಪಶ್ಯಾಮಿ ತ್ವಾಂ ಪುರಂದರ. ಅಯ್ಯೋ, ಅದರಲ್ಲೇನಿದೆ? ಮೊದಲು ನೀನು ನಿಗೃಹೀತನಾಗಿದ್ದಿ, ಈಗ ನಾನು ನಿಗೃಹೀತನಾಗಿದ್ದೇನೆ. ಅಶಕ್ತ ಪೂರ್ವಮಾಸೀಸ್ತ್ವಂ, ಮೊದಲು ನಿನಗೆ ಶಕ್ತಿ ಇರಲಿಲ್ಲ. ಕಥಂಚಿತ್ ಶಕ್ಷತಾಂ ಗತಃ, ಈಗ ಶಕ್ತಿ ಬಂದಿದೆ. ಕಸ್ತ್ವದನ್ಯ ಇಮಾಂ ವಾಚಂ ಸುಕ್ರೂರಾಂ ವಕ್ತುಮರ್ಹತಿ, ಇದನ್ನು ನೀನು ಮಾತ್ರ ಆಡ್ಲಿಕ್ಕೆ ಸಾಧ್ಯ. ಯಸ್ತು ಶತ್ರೋರ್ವಧಂ ಕರ್ತುಂ ಚಕ್ತೋಪಿ ಕುರುತೆ ದಯಾಂ ಹಸ್ತಪ್ರಾಪ್ತಸ್ಯ ವೀರಸ್ಯ ತಮೇವ ಪುರುಷಂ ವಿದುಹು. ಶತ್ರು ಕೈಗೆ ಸಿಕ್ಕರೂ ಕೂಡ ದಯೆ ಮಾಡ್ತಾನಲ್ಲ, ಅವನನ್ನು ಪುರುಷ ಅಂತಾರೆ. ಅನಿಶ್ಚಯೋ ಹಿ ಯುದ್ಧೇಚು ದ್ವಯೋರ್ವಿವದಮಾನಯೋ ಏಕ ಪ್ರಾಪ್ನೋತಿ ವಿಜಯಂ ಏಕಶ್ಚೈವ ಪರಾಜಯಂ. ಯುದ್ಧ ಅನಿಶ್ಚಿತ, ಒಬ್ಬ ಗೆಲ್ತಾನೆ, ಒಬ್ಬ ಸೋಲ್ತಾನೆ. ಏಕ ಪ್ರಾಪ್ನೋತಿ ವಿಜಯಂ ಏಕಶ್ಚೈವ ಪರಾಜಯಂ. ಮಾಚತೆ ಭೂತ್ ಸ್ವಭಾವೋಯಂ ಮಯಿ ದಾನವ ಪುಂಗವೇ ಈಶ್ವರೇ ಸರ್ವಭೂತಾನಾಂ ವಿಕ್ರಮೇಣ ಜಿತೇಚ್ಛಲಾತ್. ಅಲ್ಲ, ನೀನು ಹೀಗೆ ಮಾಡಬಾರ್ದು. ನೀನೇನು, ನಿನ್ನ ಎತ್ತರ ಏನು? ಕಾಲದಿಂದ ಸೋತವನೊಬ್ಬನನ್ನ ಹೀಗೆ ಅಣಗಿಸುವುದು ಸರಿಯೇ? ಅಣಗಿಸಬಾರದಲ್ವಾ? ನೈತದಸ್ಮತ್ ಕೃತಂ ಚಕ್ರ ನೈತಚ್ಛಕ್ರತ್ವಯಾ ಕೃತಂ ಯತ್ವಮೇವಂ ಗತೋ ವಜ್ರಿನ್ ಯದ್ವಾಪ್ಯೇವಂ ಗತಾವಯಂ. ಅದರಿಂದಾಗಿ ಇದನ್ನು ನಾವು ಮಾಡಿದ್ದು ಅಲ್ಲ, ನೀನು ಮಾಡಿದ್ದು ಅಲ್ಲ. ನಿನ್ನ ಗೆಲುವು ನಿನ್ನದಲ್ಲ, ನನ್ನ ಗೆಲುವು ನನ್ನದಲ್ಲ. ನಮ್ಮೆಲ್ಲರ ಗೆಲುವು ಸೋಲು ನಮ್ದಲ್ಲ. ಅಹಮಾತಂ ಯಥಾದ್ಯತ್ವಂ ಭವಿತಾತ್ವಂ ಯಥಾವಯಂ ಮಾವಮಂ ಸ್ಥಾಮಯಾ ಕರ್ಮ ದುಷ್ಕೃತಂ ಕೃತಮಿತ್ಯುತ. ನೀನಿದ್ದ ಹಾಗೆ ನಾನಿದ್ದೆ, ನಾನಿದ್ದ ಹಾಗೆ ನೀನಾಗ್ತೀಯ. ನೋಡಿ ಆ ಶ್ಲೋಕ ನೋಡಿ. ಅಹಮಾಸಂ ಯಥಾದ್ಯತ್ವಂ, ನೀನಿವಾಗ ಹೇಗಿದ್ಯೋ ನಾನು ಹಾಗಿದ್ದೆ. ಭವಿತಾತ್ವಂ ಯಥಾವಯಂ, ನಾನಿದ್ದಾಗ ನೀನಾಗ್ತೀಯ. ನಾವೆಲ್ಲರೂ ಹಾಗೆ. ಅದರಿಂದಾಗಿ ಮಾವಮಂಸ್ಥಾಹ, ಯಾರನ್ನೂ ಅವಮಾನಿಸಬೇಡ. ಸುಖ ದುಃಖೇ ಹಿ ಪುರುಷಃ ಪರ್ಯಾಯೇಣಾಧಿಗಚ್ಚತಿ ಪರ್ಯಾಯೇಣಾಸಿ ಚಕ್ರತ್ವಂ ಪ್ರಾಪ್ತ ಚಕ್ರನ ಕರ್ಮಣ. ಸುಖ ದುಃಖ ಇದನ್ನ ಪುರುಷನೋರ್ವ ಪರ್ಯಾಯದಿಂದ ಹೊಂದುತ್ತಾನೆ. ಹಾಗೆ ಕಾಲದ ಪರ್ಯಾಯ, ಇವ್ರದ್ದಾದ್ಮೇಲೆ ಅವ್ರದ್ದು, ಅವ್ರದ್ದಾದ್ಮೇಲೆ ಇನ್ನೊಬ್ರದ್ದು. ಸೋಲು ಹಾಗೆ, ಗೆಲುವು ಹಾಗೆ. ಅದರಿಂದ ನಮ್ಮ ಕರ್ಮ ಇದಕ್ಕೆ ಕಾರಣ ಅಲ್ಲ. ಕಾಲೋ ನಯತಿ ಮಾಂ ತ್ವಾಂಚ ಕಾಲಂ ಕಾಲೋ ನಯತ್ಯಧಃ ತೇನಾಹಂ ಚ ಯಥಾದ್ಯತ್ವಂ ತ್ವಂಚ ವೀರ ಯಥಾ ವಯಂ. ಕಾಲ ಕಾರಣ. ನೋಡು, ನಮಾತೃಪಿತೃ ಶುಶ್ರೂಷಾ, ತಂದೆ ತಾಯಿಗಳನ್ನು ಸೇವೆ ಮಾಡೋದಾಗಿರಬಹುದು. ನಚ ದೈವತ ಪೂಜನಂ, ದೇವತೆಯನ್ನು ಪೂಜಿಸುವುದಾಗಿರಬಹುದು. ನಾನ್ಯೋ ಗುಣತಮಾಚಾರ ಪುರುಷಶ್ಚ ಸುಖಾವಹ, ಬೇರೆ ಒಳ್ಳೆ ಗುಣಗಳಿರಬಹುದು. ಆದರೆ ಇದನ್ನು ಮಾಡಿದ ಕೂಡಲೇ ಸುಖವಾಗಿರಬೇಕು ಅಂತಿಲ್ಲ ನಿಯಮ. ಇದಕ್ಕೆ ಫಲ ಇಲ್ಲ ಅಂತಲ್ಲ, ಅದು ಕಾಲದಿಂದ ನಿರ್ಧಾರಿತ ಆಗಿರುತ್ತೆ. ಈ ಕಾಲದಲ್ಲಿ ಮಾಡಿದ ಪುಣ್ಯಕ್ಕೆ ಈ ಕಾಲದಲ್ಲಿ ಫಲ ಅಂತ ಮಾಡಿದ ಕೂಡಲೇ ಟಕಂದಂಬಿಡಲ್ಲ. ಪಿನ್ ಹೊಡೆದ ಕೂಡಲೇ ATM ತರಹ ಬರುತ್ತೆ ಅದು. ಇಲ್ಲ, ATM ಇಲ್ಲ ಅನ್ಕೋತೀನಿ ಈಗ, ಹೆಚ್ಚಿಗೆ ಇರ್ಲಿಕ್ಕಿಲ್ಲ. ಇದೆಯಾ? ಇದೆ. ನ ವಿದ್ಯಾ ನ ತಪೋದಾನಂ ನ ಮಿತ್ರಾಣಿ ನ ಬಾಂಧವಾ ಶಕ್ನುವಂತಿ ಪರಿತ್ರಾತುಂ ನರಂ ಕಾಲೇನ ಪೀಡಿತಂ. ಕಾಲದ ಅವಕೃಪೆ ಬಿತ್ತು ಅಂದರೆ ವಿದ್ಯೆ ಇರಲಿ, ತಪಸ್ಸಿರಲಿ, ದಾನ ಇರಲಿ, ಮಿತ್ರರಿರಲಿ, ಬಂಧುಗಳಿರಲಿ, ಯಾರೂ ರಕ್ಷಣೆ ಮಾಡಲಿಕ್ಕಾಗಲ್ಲ. ಕಾಲ ನಾಗಾಮಿನ ಮನರ್ಥಂ ಹಿ ಪ್ರತಿಘಾತ ಶತೈರಪಿ
ಶಕ್ನುವಂತಿ ಪ್ರತಿಚ್ಛೇತ್ತುಂ ಋತೆ ಬುದ್ಧಿಬಲಾನ್ನರಾಹ. ಆಗಾಮಿನಂ ಅನರ್ಥಂ, ಮುಂದೆ ಬರಲಿರುವ ವಿಪತ್ತನ್ನು ಏನು ಮಾಡಿದ್ರೂ ತಪ್ಪಿಸ್ಲಿಕ್ಕಾಗಲ್ಲ. ಬುದ್ಧಿಬಲದಿಂದ ಬೇಕಾದ್ರೆ ತಪ್ಪಿಸ್ಕೋಬೋದು. ಬುದ್ಧಿಬಲ ಒಂದು ಬಿಟ್ಟರೆ ಉಳಿದ ಯಾವ ಬಲದಿಂದಲೂ ನಾವು ಪರಿಹಾರ ಮಾಡಲಿಕ್ಕೆ ಆಗಲ್ಲ. ಅದೇ ಬುದ್ಧಿ ಏನದು? ಸೋಲು ಬಂದಾಗ ಗೆಲುವಾಗತ್ತೆ ಅಂತ ಭರವಸೆ ಇಟ್ಕೊಳ್ಳೋದು, ಗೆಲುವಾದಾಗ ಸೋಲು ಬರಬಹುದು ಅನ್ನುವ ಎಚ್ಚರ ಇಟ್ಕೊಳ್ಳೋದು, ಅಷ್ಟೇ ತಾನೆ. ಅವಾಗ ತಗ್ಗಿ ಬಗ್ಗಿ ನಡೀತಾನೆ, ವಿಪರೀತ ಹೋ ಅಂತನ್ನಲ್ಲ. ಪರ್ಯಾಯೈರ್ಹನ್ಯಮಾನಾನಾಂ ಪರಿತ್ರಾತಾ ನ ವಿದ್ಯತೆ ಇದಂ ಹಿ ದುಃಖಂ ಯಚ್ಛಕ್ರಕರ್ತ ಮಿತಿ ಮನ್ಯತೆ. ಹೀಗೆ ನಡೀತಾ ಇರುತ್ತೆ. ಆದರೆ ದುಃಖಾಸ್ಪದವಾದದ್ದೇನು ಅಂದರೆ, ತ್ರಿಲೋಕಾಧಿಪತಿಯಾದ ನಿನಗೂ ಕೂಡ ಸ್ವತಂತ್ರ ಕರ್ತೃ ಅಂತ ಅನ್ಕೊಂಡಿದ್ಯಲ್ಲಪ್ಪ ನೀನು. ವಸ್ತುತಃ ಇಂದ್ರ ಹಾಗೆ ಅನ್ಕೊಂಡಿಲ್ಲ. ಸ್ವಲ್ಪ ದುಃಖ ಇದ್ದೇ ಇದೆ ಬಲಿಯಲ್ಲಿ. ಹೀಗಾಗಿ ಅವರನ್ನು ಡಿಗ್ರೇಡ್ ಮಾಡಿ ಮಾತಾಡೋದು ಸಹಜ. ಇಂದ್ರ ಹಾಗೆ ಅನ್ಕೊಂಡಿಲ್ಲ. ಅವನು ಭಾಗವತೋತ್ತಮ, ಅವನು ಮಹಾಭಾಗವತ. ಯಾರು? ಇಂದ್ರ. ಅದರಿಂದಾಗಿ ತನ್ನನ್ನು ಸ್ವತಂತ್ರ ಅಂತ ಅಂದುಕೊಳ್ಳುವಷ್ಟು ಮೂಢ ಅಲ್ಲ ಅವನು. ಬಹಳ ಎತ್ತರದ ಜೀವ ಅದು. ಯದಿ ಸ್ಯಾತ್ ಪುರುಷಕರ್ತ ನ ಕ್ರಿಯೇತ ಕದಾಚನ ಯಸ್ಮಾತ್ತು ಕ್ರಿಯತೆ ಕರ್ತ ತಸ್ಮಾತ್ ಕರ್ತ ನ ಈಶ್ವರಃ. ಯದಿ ಸ್ಯಾತ್ ಪುರುಷಕರ್ತ, ಪುರುಷನೇ ಸ್ವತಂತ್ರವಾಗಿ ಕರ್ತೃವಾಗಿದ್ದರೆ ಅವನಿಗೆ ಸೋಲು ಗೆಲುವುಗಳೇ ಆಗಬಾರ್ದಿತ್ತು. ಅದರಿಂದಾಗಿ ಸ್ವತಂತ್ರ ಕರ್ತೃ ಅಲ್ಲ, ಈಶ್ವರ ಕರ್ತ ನ. ಈಶ್ವರ ಕರ್ತ ಅಂದರೆ ಸ್ವತಂತ್ರ ಕರ್ತೃ ಅಲ್ಲ. ಕಾಲೇನ ತ್ವಾಹಮಜಯಂ ಕಾಲೇನಾಹಂ ಜಿತಸ್ತ್ವಯ ಗಂತಾಗತಿಮತಾಂ ಕಾಲಃ ಕಾಲ ಕಾಲಯತಿ ಪ್ರಜಾ. ಕಾಲದಿಂದ ನಿನ್ನನ್ನು ನಾನು ಗೆದ್ದೆ, ಕಾಲದಿಂದ ನಿನ್ನಿಂದ ನಾನು ಸೋತೆ. ಇಂದ್ರ ಪ್ರಾಕೃತಯ ಬುದ್ಧ್ಯ ಪ್ರಲಪನ್ನಾವ ಬುದ್ಧಸೇ. ಅದರಿಂದಾಗಿ ಜನಸಾಮಾನ್ಯರು ತಿಳಿದುಕೊಳ್ಳುವ ಹಾಗೆ ನಾನು ಸ್ವತಂತ್ರ ಕರ್ತೃ ಅಂತ ಅಂದ್ಕೊಳ್ತಾ ಇದೆಯಲ್ಲಪ್ಪ, ನಿನ್ನಂಥವನು ಹೀಗೆ ಅಂದ್ಕೊಳ್ಬಹುದಾ ಅಂತ ಪ್ರಶ್ನೆ ಅಷ್ಟೆ. ಕೇಚಿತ್ವಾಂ ಬಹುಮನ್ಯಂತೆ, ಕೆಲವರು ನಿನ್ನನ್ನು ದೊಡ್ಡ ಜನ ಅಂತ ಅಂದ್ಕೊಳ್ಬಹುದು. ಕಥಂ ತಸ್ಮದ್ವಿಧೋ ನಾಮ ಜಾನನ್ ಲೋಕೆ ಪ್ರವೃತ್ತಿ ಜಾ. ನನ್ನಂಥವರು ಹಾಗೆ ಅಂದ್ಕೊಳ್ಳೋಲ್ಲ. ಯಾಕೆಂದರೆ ಇದು ನಿನ್ನದಲ್ಲ, ಇದು ಪರಮಾತ್ಮನದ್ದು ಅನ್ನೋದು ನಮಗೆ ಗೊತ್ತಿದೆ. ಕಾಲೇ ನಾಭ್ಯಾಹತಶ್ಚೋಚೇತ್ ಮುಹ್ಯೇದ್ವಾಪ್ಯರ್ಥ ಸಂಭ್ರಮೇ. ಸಂಪತ್ತು ಇರದಿದ್ದಾಗ ಮೋಹಕ್ಕೆ ಒಳಗಾಗಬಹುದು. ಕಥಂ ಕಾಲ ಪರೀತಸ್ಯ ಮಮ ವಾ ಮದ್ವಿಧಸ್ಯ ವಾ ಬುದ್ಧಿರ್ವ್ಯತನ ಮಾತಾದ್ಯ ಭಿನ್ನಾನೌರಿವಸೀದತಿ. ಆದರೆ ನನ್ನಂಥವನಿಗೆ ಅಥವಾ ನನಗೆ ಆಪತ್ತು ಬಂದಾಗ ಬುದ್ಧಿ ನಾಶ ಆಗೋಲ್ಲ. ಅಹಂಚತ್ವಂಚ ಯೇ ಚಾನ್ಯೇ ಭವಿಷ್ಯಂತಿ ಸುರಾಧಿಪಾಃ ತೇ ತರ್ವೇ ಚಕ್ರಯಾಸ್ಯಂತಿ ಮಾರ್ಗಮಿಂದ್ರ ಚತೈರ್ಗತಂ. ನನ್ನಂಥವರು ನಿನ್ನಂಥವರು ದೇವತೆಗಳು ಎಲ್ಲರೂ ಕೂಡ ಎಷ್ಟು ಜನ ಆಗೋಗಿದಾರೋ ಈ ಬ್ರಹ್ಮಾಂಡದಲ್ಲಿ ನಡೀತಾನೇ ಇರುತ್ತೆ ಚಕ್ರ. ತ್ವಾಮಪ್ಯೇವಂ ಸುದುರ್ಧರ್ಷಂ ಜ್ವಲಂತಂ ಪರಯಾಶ್ರಿಯ ಕಾಲೇ ಪರಿಣತೆ ಕಾಲಃ ಕಾಲಯಿಷ್ಯತಿ ಮಾಮಿವ. ಹೀಗಿರುವಾಗ ಕಾಲ ಬರಬೇಕಷ್ಟೇ. ಬಹೂನಿ ಇಂದ್ರಸಹಸ್ರಾಣಿ ದೈತೇಯಾನಾಂ ಯುಗೆ ಯುಗೆ ಅಭ್ಯತೀತಾನಿ ಕಾಲೇನ ಕಾಲೋ ಹಿ ದುರತಿಕ್ರಮಃ. ಸಾವಿರಾರು ಇಂದ್ರರಾಗು ಹೋಗಿದ್ದಾರೆ, ಹಾಗೆ ಸಾವಿರಾರು ಬಲಿಗಳಾಗು ಹೋಗಿದ್ದಾರೆ ಜಗತ್ತಿನಲ್ಲಿ. ಇದಂತು ಲಬ್ಧ್ವಾ ತ್ವಂ ಸ್ಥಾನಂ ಆತ್ಮಾನಂ ಬಹುಮನ್ಯತೆ
ಸರ್ವಭೂತ ಭವಂ ದೇವಂ ಬ್ರಹ್ಮಾಣಮಿವ ಶಾಶ್ವತಂ. ಏನು ನೀನು ದೊಡ್ಡ ಬ್ರಹ್ಮದೇವರ? ನೋಡಿ, ಇಲ್ಲಿ ಎಲ್ಲ ನೀವು ಮಧ್ವರ ಸಿದ್ಧಾಂತವನ್ನು ಒಪ್ಪಿಕೊಂಡರೆ ಮಾತ್ರ, ಅಂದರೆ ಅಥವಾ ಮಧ್ವಾಚಾರ್ಯ ಸಿದ್ಧಾಂತ ಒಪ್ಪಬೇಕು ಅಂತಿಲ್ಲ, ಮಧ್ವಾಚಾರ್ಯರು ಈ ಮಹಾಭಾರತಕ್ಕೆ ಅನುಗುಣವಾಗಿ ಅವರು ಹೇಳಿದ್ದಾರೆ. ನೋಡಿ, ಅವರಲ್ವ ಹೇಳಿದ್ದು, ಲಿಂಗಾತ್ ಅನ್ನುವ ಸೂತ್ರಕ್ಕೆ ಸಾಧನೆ ಇದೆ, ಇಂದ್ರ ಪದವಿಯನ್ನು ಹೊಂದುವ ಮುಂಚೆ ಈ ರೀತಿ ಸಾಧನೆ ಇರುತ್ತೆ, ಇಂದ್ರ ಪದವಿಯನ್ನು ಹೊಂದಿದ ಮೇಲೆ ಇಷ್ಟು ಸಾಧನೆ ಇರುತ್ತೆ ಅಂತ ಅವರಲ್ವ ಹೇಳಿದ್ದು. ನೋಡಿ, ಇಲ್ಲಿ ಹೇಳಬೇಕಾದ್ರೆ ಬಹೂನಿ ಇಂದ್ರತಹಸ್ರಾಣಿ ದೈತೇಯಾನಾಂ ಯುಗೆ ಯುಗೆ ಅಭ್ಯತೀತಾನಿ ಕಾಲೇನ ಅಂದ್ರು. ಆಮೇಲೆ ಇದಂತೂ ಲಬ್ಧ್ವಾತ್ಮ ಸ್ಥಾನಂ ಆತ್ಮಾನಂ ಬಹುಮನ್ಯತೆ ಸರ್ವಭೂತ ಏನು ದೊಡ್ಡ ಬ್ರಹ್ಮದೇವರ ನೀನು? ಬ್ರಹ್ಮದೇವರು ಶಾಶ್ವತವಾದ ಸ್ಥಾನವನ್ನು ಹೊಂದಿದಂತೆ ನೀನು ಭ್ರಮಿಸ್ತಾ ಇದ್ದೀಯಲ್ಲ. ಬ್ರಹ್ಮದೇವರಷ್ಟು ದೀರ್ಘಕಾಲನ ನಿನ್ನ ಸ್ಥಾನ? ಅಂದರೆ ಒಬ್ಬ ಬ್ರಹ್ಮನ ಜೀವಿತಾವಧಿಯಲ್ಲಿ ಎಷ್ಟು ಜನ ಇಂದ್ರರಾಗಿ ಹೋಗಿರ್ತಾರೋ ಅದೆಲ್ಲದರ ಧ್ವನಿ ಇದೆ. ಹೀಗಾಗಿ ಆಚಾರ್ಯರು ತಮ್ಮ ಮತವನ್ನ ಹೇಳಿದ್ದಲ್ಲ, ತಾವೇನು ಅನ್ಕೊಂಡಿದ್ದಾರೆ ಜಗತ್ತಿನ ಬಗ್ಗೆ ಅದನ್ನು ಹೇಳಿದ್ದಲ್ಲ, ಅಲ್ಲಿ ಏನಿದೆ ಅದನ್ನು ಹೇಳಿದ್ದು. ನಚೇದಮಚಲಂ ಸ್ಥಾನಂ ಅನಂತಂ ವಾಪಿ ಕಸ್ಯಚಿತ್ ತ್ವಂತು ಬಾಲಿಶಯಾ ಬುದ್ಧ್ಯ ಮಮೇದಮಿತಿ ಮನ್ಯತೆ. ಅನಂತವಾದ ಸ್ಥಾನ ಅಂತ ಯಾವುದೂ ಇಲ್ಲ ಜಗತ್ತಿನಲ್ಲಿ, ಆದರೆ ನೀನು ಇದೇ ಶಾಶ್ವತ ಅಂತ ಭ್ರಮಿಸ್ತಾ ಇದ್ದಿ. ಅವಿಶ್ವಾಸ್ಯೇ ವಿಶ್ವಸಿಷಿ ಮನ್ಯತೆ ವಾಧ್ರುವೇ ಧ್ರುವಂ ನಿತ್ಯಂ ಕಾಲಪರೀತಾತ್ಮ ಭವತ್ಯೇವಂ ತುರೇಶ್ವರ. ವಿಶ್ವಾಸ ಮಾಡಬಾರದಲ್ಲಿ ವಿಶ್ವಾಸವನ್ನು ಹೊಂದುತ್ತಾ ಇದ್ದಿ, ಅನಿತ್ಯವಾದದ್ದರಲ್ಲಿ ನಿತ್ಯ ಅಂತ ಭ್ರಮೆ ಇದೆ ನಿನಗೆ. ಕಾಲದ ಪರಿಣಾಮ ಮಮೇಯಮಿತಿ ಮೋಹಾತ್ವಂ ರಾಜ್ಯಶ್ರಿಯಮಭೀಪ್ಸಸಿ ನೇಯಂ ತವ ನಚಾಸ್ಮಾಕಂ ನಚಾನ್ಯೇಷಾಂ ಸ್ಥಿರಾಮತ. ಅದರಿಂದಾಗಿ ಇದು ನನ್ನದು ಅಂತ ನಿನಗೇನು ಭ್ರಮೆ ಬಂದಿದೆ ಅದು ಮೋಹ. ಇದು ನಿಂದು ಅಲ್ಲ, ನಂದು ಅಲ್ಲ, ಯಾರ್ದು ಅಲ್ಲ. ಕಂಚಿತ್ ಕಾಲಮಿಯಂ ಸ್ಥಿತ್ವಾ ತ್ವಯಿ ವಾಸವ ಚಂಚಲ ಜೀರ್ಣಂ ವಾಸಮಿವೋತ್ಸೃಜ್ಯ ಪುನರನ್ಯಂ ಗಮಿಷ್ಯತಿ. ಈ ಸಂಪತ್ತು ಒಂದು ಸ್ವಲ್ಪ ಕಾಲ ನಿನ್ನ ಹತ್ರ ಇರುತ್ತೆ, ಆಮೇಲೆ ನೀನು ಅದಕ್ಕೆ ಬಟ್ಟೆ ಇದ್ದ ಹಾಗೆ ಆ ಸಂಪತ್ತಿಗೆ ಮಲಿನವಾದ ಬಟ್ಟೆಯನ್ನ ಬಿಟ್ಟು ಆ ಲಕ್ಷ್ಮಿ ಬೇರೆ ಕಡೆ ಹೊರಟೋಗ್ತಾಳೆ, ಬೇರೆ ಬಟ್ಟೆ ಹಾಕೋತಾಳೆ ಅಷ್ಟೆ. ನೀನು ನಾನು ಎಲ್ಲ ಬಟ್ಟೆ ಇದ್ದ ಹಾಗಪ್ಪ, ಇದು ಹಳೇದಾಯಿತು, ನಿಂದು ಈ ಹೊಸ ಬಟ್ಟೆ, ನೀನೇ ಹೊಸ ಬಟ್ಟೆ, ನಿನ್ನನ್ನು ಬಿಡ್ತಾಳೆ, ಬೇರೆ ಕಡೆಗೆ ಹೋಗ್ತಾಳೆ. ಸುರೇಶಾಯೇತ್ವತಿಕ್ರಾಂತಾ ತಾನ್ನ ಸಂಖ್ಯಾತು ಮುತ್ಸಹೆ ತ್ವತ್ತೋ ಬಹುತರಾಶ್ಚಾನ್ಯೇ ಭವಿಷ್ಯಂತಿ ಪುರಂದರ. ಹಿಂದಿನವರು ಹೀಗೆ ಇದ್ರು, ಎಷ್ಟೋ ಜನ ದೇವತೆಗಳು. ಆಯ್ತಾ, ನೀನು ಯಾವ ಭೂಮಿಯನ್ನ ಅನುಭವಿಸಿದ್ದೀಯೋ ಆ ಎಲ್ಲವನ್ನ ಅವರು ಅನುಭವಿಸಿದ್ರು. ಪೃಥುರ್ಬಲೋಮಯೋ ಭೌಮೋ ನರಕಶಂಬರಸ್ತಥಾ ಅಶ್ವಗ್ರೀವ ಪುಲೋಮಾಚ ಸ್ವರ್ಭಾನುರಮಿತ ಪ್ರಭಾ. ಉದ್ದ ದೊಡ್ಡ ಲಿಸ್ಟ್ ಇದೆ, ಹೆಸರು ಹೇಳ್ಕೊಂಡು ಹೋಗ್ತಾನೆ. ಪೃಥು ಬಲ ಅಂತ ಒಬ್ಬ ರಾಕ್ಷಸ, ಆಮೇಲೆ ಮಯ ನರಕಾಸುರ, ಶಂಬರ, ಅಶ್ವಗ್ರೀವ, ಪುಲೋಮ, ಸ್ವರ್ಭಾನು, ಪ್ರಹ್ಲಾದ, ನಮುಚಿ, ದಕ್ಷ ಪ್ರಜಾಪತಿ, ವಿಪ್ರಚಿತ್ತಿ, ವಿರೋಚನ, ಹ್ರೀನಿಷೇಧ, ಹೋತ್ರ, ಭೂರಿಹ, ಪುಷ್ಪವಾನ್, ವೃಷ, ಸತ್ಯೇಶು, ವೃಷಭ, ರಾಹು, ಕಪಿಲಾಶ್ವ, ವಿರೂಪಕ, ಬಾಣ, ಕಾರ್ತಸ್ವರ, ವಹ್ನಿ, ವಿಶ್ವದಂಷ್ಟ್ರ, ಹೃದಯೋದ್ಭೂತ, ಹರಿದ್ರಾಭ, ವಾರಾಹ, ಅಶ್ವರುಚಿ, ವಿಶ್ವಜಿತ್, ಪ್ರತಿಶೌರಿ, ವೃಷಾಶ್ವ, ವೃಷರ, ಮಧು, ಹಿರಣ್ಯಕಶಿಪು, ಕೈಟಭ, ಕಾಲಕೇಯ ದೈತ್ಯರು. ಇವರೆಲ್ಲ ಇವ್ರ ಕಥೆ ಎಲ್ಲ ನಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ನಮ್ಮ ಯುಗಕ್ಕೆ ಹತ್ರ ಅಲ್ಲ.
ಎಷ್ಟು ಕಥೆ ಅವರು ವೇದವ್ಯಾಸರು ಆ ಸಮಯಕ್ಕೆ ಬೇಕಾದಷ್ಟನ್ನು ಕೊಡ್ತಾರೆ, ಸಾಧನೆಗೆ ಎಷ್ಟು ಬೇಕೋ ಅಷ್ಟು. ದೈತ್ಯೇಂದ್ರಾದಾನವೇಂದ್ರಾಶ್ಚ ಯಾನ್ಶ್ಚಾನ್ಯಾನನು ಶುಶ್ರುಮಃ. ಯಾರೆಲ್ಲ ಇದ್ದಾರೆ ದೈತ್ಯೇಂದ್ರ, ಇವರೆಲ್ಲ ದೈತ್ಯರು, ಎಲ್ಲರೂ ಆಗಿ ಹೋದರು. ಹಾಗೆ ನಾನು ಕೂಡ, ಹಾಗೆ ನೀನು ಕೂಡ. ಕಾಲೇನಾಭ್ಯಾಹತಾಃ ಸರ್ವೇ ಕಾಲೋ ಹಿ ಬಲವತ್ತರಃ ಸರ್ವೈಕೃತು ಶತೈರಿಷ್ಟಂ. ಎಲ್ಲರೂ ಹೋಮ ಮಾಡಿದ್ದಾರೆ, ಎಲ್ಲರೂ ಸತ್ರಯಾಗವನ್ನು ಮಾಡಿದ್ದಾರೆ, ಎಲ್ಲರೂ ಅಂತರಿಕ್ಷಚರರು. ನಾನಿದನ್ನು ಹೇಳೋದಕ್ಕಿಂತ ಓದ್ಬಿಟ್ರೆ ಅರ್ಥ ಆಗುವಷ್ಟು ಸಂಸ್ಕಾರ ನಿಮಗಿದೆ. ಹೇಳ್ತೇನೆ. ಸರ್ವೈಕೃತು ಶತೈರಿಷ್ಟಂ ಸರ್ವೇ ಸತತ ಸತ್ರಿಣಃ. ಸತ್ರ ಅಂದರೆ ಬಹಳ ವರ್ಷಗಳ ಕಾಲ ಮಾಡುವ ಯಜ್ಞ. ಹಾಗೆ ಎಷ್ಟು ಯಾಗ ಮಾಡಿದ್ದಾರೋ. ಸರ್ವೇ ಧರ್ಮ ಪರಾಶ್ಚಾಸನ್, ಎಲ್ಲರೂ ಧರ್ಮಿಷ್ಠರು. ಸರ್ವೇ ಸತತ ಯೋಧಿನಃ ನತ್ವಮೇಕ ಶತಕ್ರತು. ನೀನೊಬ್ಬನೇ ಅಲ್ಲಪ್ಪ 100 ಯಾಗವನ್ನು ಮಾಡಿದವನು. ಸರ್ವೇ ತಮ್ಮನನೋಪೇತಾ, ಎಲ್ಲರೂ ಒಳ್ಳೆಯ ದೇಹದವರು. ಸರ್ವೇ ಪರಿಘಭಾವ, ಎಲ್ಲರೂ ತೊಲೆಯಂತಹ ತೋಳಿನವರು. ಸರ್ವೇ ಮಾಯಾ ಶತಧರಾ, ಎಲ್ಲರೂ ಮಾಯಗಳನ್ನು ತಿಳಿದವರು. ಸರ್ವೇ ತೇ ಕಾಮಚಾರಿಣಃ ಸರ್ವೇ ತಮರಮಾ ಸಾಧ್ಯ ನ ಶ್ರೂಯಂತೆ ಪರಾಜಿತಾ. ಬಹಳ ಜನ ಅಪರಾಜಿತರು. ಎಲ್ಲರೂ ಸತ್ಯವ್ರತಧರರು, ಎಲ್ಲರೂ ಕಾಮವಿಹಾರಿಗಳು, ಎಲ್ಲರೂ ವೇದವ್ರತವನ್ನು ಮಾಡಿದವರು. ಸರ್ವೇ ಚಾಸನ್ ಬಹುಶ್ರುತಾ, ಎಲ್ಲರೂ ಬಹಳ ಶಾಸ್ತ್ರಶ್ರವಣ ಮಾಡಿದವರು. ಎಲ್ಲರೂ ದೇವರಿಂದಲೇ ಸಂಪತ್ತನ್ನು ಪಡೆದದ್ದು. ಇಲ್ಲಿ ಹೇಳೋದು ಒಂದು ಸ್ವಲ್ಪ ಅವ್ರ ಬಗ್ಗೆ, ಹಿಂದಿನವ್ರ ಬಗ್ಗೆ. ಸತ್ತ ಎಮ್ಮೆಗೆ ಕೊಡ ಹಾಲು ಅಂತ ಇದು ಕನ್ನಡದಲ್ಲಿ ಒಂದು ಗಾದೆ ಇದೆ. ಹೋದ್ಮೇಲೆ ಅವ್ರನ್ನ ಬಹಳ ಹೊಗಳೋದು, ಆ ಥರದ್ದಿದೆ. ಆ ಎಲ್ಲ ದೈತ್ಯರು ಕೂಡ, ಇವನು ಹೇಳೋದು, ಆ ಎಲ್ಲ ದೈತ್ಯರು ಕೂಡ ನಚೈಶ್ವರ್ಯ ಮದಸ್ತೆ ಚಾಂ ಭೂತಪೂರ್ವೋ ಮಹಾತ್ಮನಾಮ್. ಯಾರಿಗೂ ಐಶ್ವರ್ಯ ಮದ ಇರಲಿಲ್ಲ ಅಂತ ಅವನು ಹೇಳ್ಬೇಕಾದ್ರೆ ಹಂಗೆ ಹೇಳ್ಕೊತಾನೆ. ಯಾಕೆಂದ್ರೆ ಅವನ ಇದನ್ನು ಸಮರ್ಥನೆ, ಅವನ ಕುಲವನ್ನು ಅವನು ಸಮರ್ಥನೆ ಮಾಡ್ತಾ. ಸರ್ವೇ ದಾಕ್ಷಾಯಣಿ ಪುತ್ರಾಃ ಪ್ರಾಜಾಪತ್ಯ ಮಹಾಬಲಾಃ. ಅದರಿಂದಾಗಿ ನೋಡು, ನಾವು ದೈತ್ಯರು, ತತ್ವಜ್ಞಾನಿಗಳು ಹೀಗಿದ್ದೀವಿ. ನೀನು ಸಂಪತ್ತನ್ನು ಕಳೆದುಕೊಂಡ್ರೆ ಇಷ್ಟು ಸುಖವಾಗಿರಲ್ಲ, ದುಃಖ ಪಟ್ಟು ಬಿಡ್ತೀಯ ನೀನು ಅಂತಾನೆ. ತ್ವಂ ಚೈವೇ ಮಾಂ ಯದಾ ಭುಕ್ತ್ವಾ ಪೃಥಿವೀಂ ತ್ಯಕ್ಷಸೆ ಪುನಃ ನ ಶಕ್ಷಸಿ ತದಾ ಶಕ್ರ ನಿಯಂತುಂ ಶೋಕಮಾತ್ಮನಃ. ಓ ಇಂದ್ರನೇ, ಶೋಕವನ್ನು ನೀನು ತಾಳಲಾಗುವುದಿಲ್ಲ. ಯಾಕೆಂದ್ರೆ ಇದು ಕಿಚಾಯಿಸಬೇಕು ಅಂತಾನೆ ಹೇಳ್ತಾ ಇರೋದು. ಎಷ್ಟೇ ಸಾತ್ವಿಕತೆ ಇದ್ರೂ ಅದರಲ್ಲಿ ರಾಜಸ ಮಿಶ್ರಣ ಆಗತ್ತೆ. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ಅದಕ್ಕೆ ನಾಳೆ ಮತ್ತೆ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. 63 ಶ್ಲೋಕ ಆಗಿದೆ. 64ರಿಂದ ನಾಳೆ. ಕೃಷ್ಣಾರ್ಪಣಮಸ್ತು.